ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಟ್ರೆಂಡಿಂಗ್ ಹಾಗೆ ಸಿಂಪಲ್ ಆಗಿರೋ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸಬ್ರು ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ನನ್ನ ರೆಗ್ಯುಲರ್ ನೀಡಲ್ ನಂಬರ್ 10 ನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ. ಮೊದಲಿಗೆ ಈ ರೀತಿ ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಯಾರಿಗೆ ಲಾಕ್ ಮಾಡಿಕೊಂಡು ಅದ್ರ ಪಕ್ಕನೆ ಒಂದು ಎಕ್ಸ್ಟ್ರಾ ಲಾಕ್ ಮಾಡಿದ್ದೀನಿ. ಇವಾಗ 2 ಚೈನ್ ನ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ ನ ಪಕ್ಕದಲ್ಲೇ ನಾನು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶೆ ಆದ್ಮೇಲೆ ನಾನಿವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ನಾನೇನು ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಸೊ ಅದೇ ಡಬಲ್ ಕ್ರೋಶೆಗೆ 3 ಚೈನ್ ನಾನು ಲಾಕ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಡಬಲ್ ಕ್ರೋಶೆ ಅಥವಾ ತ್ರಿಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡಿದ್ರೆ ಅದನ್ನ ನಾವು ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ಚೆಕ್ ಮಾಡ್ಕೋಬೇಕು ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. ಅದೇ ಡಬಲ್ ಕ್ರೋಶೆಗೆ 3 ಚೈನ್ ನಾವು ಲಾಕ್ ಮಾಡಬೇಕು. ಯಾವ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ 3 ಚೈನ್ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಮತ್ತೆ ಡಬಲ್ ಕ್ರೋಶೆ. ಸೊ ಸ್ವಲ್ಪ ಸ್ವಲ್ಪ ಗ್ಯಾಪ್ ಅಲ್ಲೇ ಬರುತ್ತೆ. ಒಂದು ಪಿಕಾಟ್ ಸ್ಟಿಚ್ಚು ಆದ್ಮೇಲೆ ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಇಲ್ಲ ಅಂದ್ರೆ 2 ಪಾಯಿಂಟ್ ನ ಬಿಟ್ಟು ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ಹಾಗೆ 3 ಚೈನ್ ಹಾಕಿ ಲಾಕ್ ಮಾಡೋದು ಕಂಪಲ್ಸರಿ. ಆ ತರ ಲಾಕ್ ಮಾಡಿದಾಗ ಮಾತ್ರ ನಮಗೆ ಪಿಕಾಟ್ ಸ್ಟಿಚ್ ಆಗುತ್ತೆ. ಯಾರಿಗಾದ್ರೂ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್‌ನ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ ಇರುತ್ತೆ. ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಹಾಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಬೀಡ್ಸ್ ಆಗಲಿ, ಪ್ರತಿಯೊಂದು ಟೈಲರಿಂಗ್ ರಿಲೇಟೆಡ್ ಐಟಮ್ಸ್ ಆಗಲಿ, ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸು, ಆರಿ ವರ್ಕು ಎಲ್ಲಾದ್ರೂ ನಿಮಗೆ ಮೆಟೀರಿಯಲ್ಸು ಒಂದೇ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ವೆಬ್ಸೈಟ್‌ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲೋಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ನೋಡಿ, ಈ ರೀತಿ ವರ್ಕ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ನಾನು ಇವಾಗ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಸ್ಯಾರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೋಡಿ, ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್. ನಾವೇನ್ ಮಾಡಿದ್ವಿ ಅಲ್ವಾ, ಈ ಡಬಲ್ ಕ್ರೋಶೆ, ಇದೇ ಡಬಲ್ ಕ್ರೋಶೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ. ಸೊ ಇವಾಗ್ಲೂ ಕೂಡ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆ ತೀರಾ ಲೂಸ್ ಆಗಿ ವರ್ಕ್ ಮಾಡ್ಕೋಬೇಡಿ. ಚಿಕ್ಕ ಚಿಕ್ಕ ಡಬಲ್ ಕ್ರೋಶೆ ಮಾಡಿದ್ರೆ ಇನ್ನ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೀವೇನಾದ್ರೂ ಸ್ವಲ್ಪ ನೀಡಲ್ನ ಮೇಲೆತ್ತಿ ಲೂಸ್ ಮಾಡ್ಕೊಂಡ್ರೆ ನಿಮ್ಗೆ ಅಷ್ಟು ನೀಟಾಗಿ ಬರೋದಿಲ್ಲ. ಆದಷ್ಟು ಚಿಕ್ಕ ಚಿಕ್ಕದೇ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಾಗೆ 3 ಚೈನ್ ಹಾಕಿ ಲಾಕ್ ಮಾಡಬೇಕಾದ್ರೆ ಅಷ್ಟು ದಾರನ ನೀಟಾಗಿ ಹೊರಗಡೆ ತೆಗಿಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ ಎಷ್ಟು ಡಬಲ್ ಕ್ರೋಶೆ ಮಾಡಿ ಪಿಕಾಟ್ಸ್ ಮಾಡಬೇಕು ಅಂತ. ಅಟ್ಲೀಸ್ಟ್ ಒಂದು 8 ಆದ್ರೂ ನಾವು ಮಾಡ್ಕೋಬೇಕಾಗತ್ತೆ ಈ ರೀತಿ ಪಿಕಾಟ್ಸ್ನ. ಸ್ಟಾರ್ಟಿಂಗ್ ಅಲ್ಲಿ ಒಂದು 8 ಆದ್ರೂ ಮಾಡಿ ಆಮೇಲೆ ಬೇರೆದು ನಾವು ವರ್ಕ್ ಮಾಡ್ಕೊಳ್ಳೋದು. ನೋಡಿ, ಇದು ಈ ರೀತಿ ಬರುತ್ತೆ. ಪಿಕಾಟ್ಸ್ನ ನಾವು ಡೈರೆಕ್ಟ್ ಆಗಿ ಸ್ಯಾರಿಗೆ ವರ್ಕ್ ಮಾಡೋದ್ರಿಂದ ತುಂಬಾನೇ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಬರೀ ಪಿಕಾಟ್ಸ್ನ ನಾವು ಸ್ಯಾರಿಗೆ ವರ್ಕ್ ಮಾಡ್ತಾ ಹೋದ್ರೆ ಒಂದು ಬಾರ್ಡರ್ ಡಿಸೈನ್ ತರ ಕೂಡ ಕಾಣಿಸುತ್ತೆ ನಮಗೆ. ನೋಡಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನ ಕೂಡ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ನೋಡಿ, ಸೂಜಿ ಮೇಲೆ ದಾರ ತಗೊಳ್ಳಿ. ಪಕ್ಕದಲ್ಲೇನೆ 1 ಪಾಯಿಂಟ್ ಇಲ್ಲ 2 ಪಾಯಿಂಟ್ ಬಿಟ್ಟು ನೀವು ಡಬಲ್ ಕ್ರೋಶೆ ಮಾಡ್ಕೋಬಹುದು. ಇಲ್ಲ ಪಿಕಾಟ್ ಸ್ಟಿಚ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆ. ಮತ್ತೆ 3 ಚೈನ್, ಅದೇ ಡಬಲ್ ಕ್ರೋಶೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ, ಟೋಟಲ್ ಆಗಿ 8 ಪಿಕಾಟ್ಸ್ ಮಾಡಿ ಆಯ್ತು. ಇವಾಗ ನಾನು ಬೀಡ್ಸ್ ಅನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ನಾವೇನು ರಿಂಗ್ ಬೀಡ್ ಅಂದ್ರೆ ಡೋನಟ್ ಬೀಡ್ ನ ಯೂಸ್ ಮಾಡ್ತೀವಲ್ಲ ರೌಂಡು, ಇಲ್ಲಿ ಹಾಗೇನೆ ನಮಗೆ ಡೈಮಂಡ್ ಶೇಪ್ ಅಲ್ಲಿ ಬೀಡ್ ಸಿಗತ್ತೆ ಈ ರೀತಿ.
ಬೀಡ್ನ ಒಳಗಡೆಗೆ ಒಂದು ರೌಂಡ್ ಬೀಡ್ನ ಇಟ್ಕೊಂಡು ಆಮೇಲೆ ನಾವು ಇಲ್ಲೇನು ದಾರ ಮೇಲ್ ಮಾಡಿದೀವಲ್ವಾ ಅದಕ್ಕೆ ಹಾಕೋಬೇಕಾಗುತ್ತೆ. ಸೊ ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಿ ಈ ಒಂದು ಸ್ಕ್ವೇರ್ ಶೇಪ್ ಇರೋ ಬೀಡ್ನ. ಸೊ ಅದು ಡೈಮಂಡ್ ಶೇಪ್ ತರ ಕೂಡ ಕಾಣಿಸುತ್ತೆ, ಸ್ಕ್ವೇರ್ ಶೇಪ್ ತರ ಕೂಡ ಕಾಣಿಸುತ್ತೆ. ಸೊ ಆ ಬೀಡ್ನ ಈ ತರ ನೀಟಾಗಿ ಹಾಕೋಬೇಕು. ಎಲ್ಲಾ ದಾರ ನೀಟಾಗಿ ಈ ಕಡೆಗೆ ಪಾಸ್ ಆಗಬೇಕು. ಯಾಕಂದ್ರೆ ನೀಡಲ್ಲು ನೀವು ಬೇರೆ ನಂಬರ್ನ ಯೂಸ್ ಮಾಡ್ಕೊಂಡ್ರೆ 12 ಇಲ್ಲಾಂದ್ರೆ 13 ಏನಾದ್ರು ಯೂಸ್ ಮಾಡಿದ್ರೆ ಸೊ ಈಸಿಯಾಗಿ ಹೋಗುತ್ತೆ. 10 ನಂಬರಲ್ಲಿ ಒಂಚೂರು ಸ್ಟಕ್ ಆಗೋ ಥರ ಅನ್ಸುತ್ತೆ ನಿಮಗೆ. ಬಟ್ 10 ನಂಬರ್ ಹ್ಯಾಂಡಲ್ ಮಾಡೋದಕ್ಕೆ ಕರೆಕ್ಟಾಗಿ ಗೊತ್ತಿರೋರಿಗೆ ನೀಟಾಗಿ ಹ್ಯಾಂಡಲ್ ಮಾಡ್ಕೋಬಹುದು. ನೋಡಿ ಇದು ನಾನೇನು ಬೀಡ್ ಹೇಳಿದೆ ಅಲ್ವಾ, ಈ ಸ್ಕ್ವೇರ್ ಶೇಪ್ ಬೀಡು, ಅದು ನೀಡಲ್ಗೆ ಹಾಕಿದಾಗ ನಮಗೆ ನೀಡಲ್ ಟಿಪ್ಪು ಸ್ವಲ್ಪ ಅಷ್ಟೇ ಮಿಗತ್ತೆ. ನೋಡಿ ಈ ತರ ಹಾಕೊಂಡಾಗ ನೀಡಲ್ ಟಿಪ್ಪು ಮಾತ್ರ ಮಿಗತ್ತೆ. ಸೊ ಅದರಿಂದಾನೇ ದಾರನ ನಾವು ಎಳ್ಕೋಬೇಕಾಗತ್ತೆ. ಸೊ ಈ ರೀತಿ ತಗೊಂಡು ಕಂಪ್ಲೀಟ್ ಆಗಿ ಇದನ್ನ ನಾವು ಲಾಕ್ ಮಾಡ್ಕೋಬೇಕು. ಅಂದ್ರೆ ನಾರ್ಮಲ್ ಬೀಡ್ನ ಯಾವ ರೀತಿ ಲಾಕ್ ಮಾಡ್ತೀವಿ ಅಲ್ವಾ, ಆ ರೀತಿ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಇದು ಈ ರೀತಿ ಕಾಣಿಸುತ್ತೆ. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ನೋಡ್ಕೋಬೇಕು. ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ಬೀಡ್ನ ಒಳಗಡೆ ಬೀಡ್ ಇಟ್ಟಿರೋದ್ರಿಂದ ಬೀಡ್ನ ಒಳಗಡೆ ದಾರ ನಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಬೀಡ್ನ ಕೂಡ ಚೇಂಜ್ ಮಾಡ್ಕೋಬಹುದು. ಡಬಲ್ ಕ್ರೋಶೆ ಆದ್ಮೇಲೆ ಆಸ್ ಇಟ್ ಈಸ್ ಮತ್ತೆ 3 ಚೈನ್ ಹಾಕೋದು, ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ 8 ಪಿಕಾಟ್ಸ್ ಆದ್ಮೇಲೆ ನಾನು ಬೀಡ್ಸ್ನ ಹಾಕೊಂಡಿದ್ದೀನಿ. ಆಮೇಲೆ ನೀವು 8 ಮಾಡ್ಬೋದು, ಇಲ್ಲ 10 ಕೂಡ ನೀವು ಮಾಡ್ಕೋಬಹುದು. ಇಲ್ಲ ಇನ್ನ ಹತ್ರ ಮಾಡ್ತೀನಿ ಅಂದ್ರೆ 5 ಪಿಕಾಟ್ಸ್ ಮಾಡಿ ಒಂದೊಂದು ಬೀಡು, 5 ಪಿಕಾಟ್ಸ್ ಮಾಡಿ ಒಂದೊಂದು ಬೀಡು, ಈ ರೀತಿ ಕೂಡ ನೀವು ಮಾಡ್ಕೋಬಹುದು. ಸೊ ಇಲ್ಲಿ ಬೀಡ್ನ ಒಳಗಡೆ ಇಟ್ಟಿರೋ ಬೀಡ್ನ ನಾನು ಚೇಂಜ್ ಮಾಡ್ಕೋತೀನಿ. ಸೊ ಎಂಡಲ್ಲಿ ಫೈನಲ್ ಲುಕ್ ತೋರಿಸ್ಬೇಕಾದ್ರೆ ಯಾವ ಬೀಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಾನು ತೋರಿಸ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಾ ಇದಲ್ವಾ, ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಈ ರೀತಿ ಬರುತ್ತೆ. ಇದಕ್ಕೆ ಬೀಡ್ನ ಒಳಗಡೆಗೆ ಕುಚ್ಚು ಕಟ್ಟೋದು. ಸೊ ಫ್ರೆಂಡ್ಸ್ ಏನು ನೋಡ್ತಾ ಇದ್ದೀರಾ, ನಾನು ಬೀಡ್ನ ಒಳಗಡೆ ಬೀಡ್ನ ಚೇಂಜ್ ಮಾಡಿದೆ ಅಂತ ಹೇಳಿದ್ನಲ್ಲ, ಈ ರೀತಿ ಬೀಡ್ನ ಹಾಕೊಂಡಿದ್ದೀನಿ. ಈ ತರ ಬೀಡ್ನ ಹಾಕೊಂಡಾಗ ಒಳಗಡೆ ದಾರ ಅಷ್ಟು ಹಸೈವಾಗಿ ಕಾಣಿಸೋದಿಲ್ಲ ನಮಗೆ. ಸೊ ಬೀಡ್ಗೆನೆ ನಾನು ಕುಚ್ಚನ್ನ ಕಟ್ಟಿರೋದು. ಕುಚ್ಚನ್ನ ಕಟ್ಟೋದಕ್ಕೆ 157 ದಾರ ತಗೊಂಡು ಕುಚ್ಚು ಕಟ್ಟಿರೋ ಅಂಥದ್ದು. ಒಂದು ಬೀಡ್ಗೂ ಇನ್ನೊಂದು ಬೀಡ್ಗೂ ಮಧ್ಯೆ ನಾನು 10 ಪಿಕಾಟ್ಸ್ನ ಮಾಡ್ಕೊಂಡಿದ್ದೀನಿ. ಈ ಒಂದು ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 400 ಇಂದ 450 ವರೆಗೂ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು. ಡಿಸೈನ್ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.